ಇನ್ನು ರಾಜ್ಯದ ವಕ್ಫ್ ಮತ್ತು ವಸತಿ ಸಚಿವ ಜಮೀರ್ ಜೊತೆಗೆ ಅವರ ಮಗ ಜೈದ್ ಖಾನ್ ನಡುವೆ ಮುನಿಸು. ತಂದೆ ಮಗನ ನಡುವೆ ಏನಾಯಿತು? ಸಿನಿಮಾ ಬೇಡ ಬಿಸ್ನೆಸ್ ಮಾಡು ಎಂದಿದ್ದ ತಂದೆ ಜಮೀರ್, ಆದರೆ ನನಗೆ ಬಿಸ್ನೆಸ್ ಎಲ್ಲ ಸೆಟ್ ಆಗೋದಿಲ್ಲ, ನಾನು ನನ್ನ ರೂಟಲ್ಲಿ ಹೋಗ್ತೀನಿ ಅಂತ ಹೇಳಿ ಜೈದ್ ಕಲ್ಟು ಅನ್ನೋ ಸಿನಿಮಾ ಮಾಡಿದ್ರು. ಜಮೀರ್ ಅಹಮದ್ ಖಾನ್ ಮತ್ತು ಜೈದ್ ಖಾನ್ ನಡುವೆ ಮುನಿಸು. ತಂದೆ ಮಗನ ನಡುವೆ ಏನಾಯಿತು? ಚೆನ್ನಾಗಿದ್ರಲ್ಲ ಮೊನ್ನೆ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಾ ಇದ್ರು. ತಂದೆ ಹೇಳಿದ್ರಂತೆ, ನಿನಗೆ ಸಿನಿಮಾ ಸರಿಯಾಗಿ ಬರೋದಿಲ್ಲ, ಆ ರೂಟ್ ಬೇಡ, ನ್ಯಾಷನಲ್ ಟ್ರಾವೆಲ್ಸ್ ಅನ್ನ ಮಾಡಿ ಚೆನ್ನಾಗಿ ಮಾಡ್ಕೊಂಡೆ, ನೀನು ಆ ತರಹದ್ದೇನಾದ್ರೂ ಬಿಸ್ನೆಸ್ಸು ಮಾಡ್ಕೋ, ಎತ್ಕೊಳ್ಳುತ್ತೆ ಬಿಸ್ನೆಸ್ಸು ಅಂತ ತಂದೆ. ಮಗನಿಗೆ ಹೀರೋ ಆಗಬೇಕು, ಸ್ವತಂತ್ರ ಅಭಿಪ್ರಾಯ ಅಪರಾಧ ಅಲ್ಲ, ಅದು ತಂದೆ ಆಗಿರಲಿ ಮಗ ಆಗಿರಲಿ, ಅವನ ವೈಯಕ್ತಿಕ ಸ್ವಾತಂತ್ರ್ಯ ಅದು. ನಾನು ಸಿನಿಮಾ ಮಾಡಬೇಕು ಅನ್ನೋದು ಜೈದ್ ಖಾನ್ ಅಭಿಪ್ರಾಯ. ತಂದೆ ಹಣದಲ್ಲಿ ಬದುಕ್ತಾ ಇದೆಯಾ ಅಂತೇಳಿ ಸಮಾಜ ಹೇಳಬಾರ್ದಲ್ಲ. ಹಾಗಾಗಿ ಸಿನಿಮಾನೋ ಪನ್ಮಾನೋ ಮಾಡ್ಕೊಂಡು ಏನೋ ಜೀವನ ಮಾಡ್ತೀನಿ ಅಂತ ಹೇಳಿ ಜೈದ್ ಖಾನ್ ಮಾಡಿದ್ರು. ಆರಂಭದಲ್ಲಿ ಅದು ಯಾವುದೋ ಒಂದು ಸಿನಿಮಾ ಮಾಡಿದ್ರು, ಅದಾದ ನಂತರ ಕಲ್ಟ್ ಸಿನಿಮಾ ಮಾಡಿದ್ರು. ಆರಂಭದ ಸಿನಿಮಾ ಅಷ್ಟು ಕೈಗೆಟುಕಲಿಲ್ಲ. ಎರಡನೇ ಸಿನಿಮಾ ಕಲ್ಟು, ಅದರಲ್ಲಿ ರಚಿತಾ ರಾಮು ನಟಿಯಾಗಿ ಸಾಕಷ್ಟು ಪ್ರಮೋಷನ್ ಕೂಡ ಮಾಡಿದ್ರು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಪ್ರವಾಸ ಮಾಡಿ ಪ್ರಮೋಷನ್ ಕೂಡ ಮಾಡಿದ್ರು. ಅದು ಸಕ್ಸಸ್ ಕಾಣುತ್ತೋ ಕಾಣಲ್ವೋ, ಒಟ್ಟಾರೆ ರಾಜ್ಯದಾದ್ಯಂತ ಬಹಳಷ್ಟು ಪ್ರಚಾರವನ್ನು ಕೂಡ ಪಡೆದುಕೊಂಡಿದೆ ಕಲ್ಟು. ಯಶಸ್ವಿ ಆಗಲಿ ಅನ್ನೋದು ಕನ್ನಡಿಗರ ಅಭಿಪ್ರಾಯ. ಆದರೆ ಮಗ ಜೈದ್ ಖಾನು ತಂದೆಯ ಮಾತು ಕೇಳಲಿಲ್ಲ. ಸ್ವಂತ ದುಡ್ಡಲ್ಲೇ ಬದುಕಬೇಕು ಅಂತ ಹಠ ಹಿಡಿದ ಜೈದ್ ಖಾನ್ ತಂದೆ ದುಡ್ಡಲ್ಲಿ ಬದುಕಲಾರೆ ಎಂದು ಹಠಕ್ಕೆ ಬಿದ್ದ ಜೈದ್. ಒಟ್ಟಾರೆ ತಂದೆ ಮಗನ ನಡುವೆ ಮುನಿಸಾಗಿದೆ. ಜೈದ್ ಖಾನ್ ಮತ್ತು ಜಮೀರ್ ಮುನಿಸಿನ ಗುಟ್ಟು ಈಗ ರಟ್ಟಾಗಿದೆ. ತಂದೆ ಮಗನ ನಡುವೆ ಏನೋ ಒಂದು ಸಣ್ಣ ಡಿಸ್ಟೆನ್ಸ್ ಇದೆ, ಮುಂಚೆ ಎಲ್ಲ ಕ್ಲೋಸ್ ಆಗಿದ್ರು, ಇತ್ತೀಚೆಗೆ ಸ್ವಲ್ಪ ದೂರ ಆಗಿದ್ದಾರೆ ಅನ್ನುವಂಥ ಮಾತಿತ್ತು. ಅದು ಈ ಕಾರಣಕ್ಕೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಮಗ ಸಿನಿಮಾ ಮಾಡ್ತೀನಿ ಅಂತ, ತಂದೆ ಸಿನಿಮಾ ಬೇಡ ಬಿಸ್ನೆಸ್ ಮಾಡು ಅಂತ. ಮಗನ ಪಥವನ್ನು ಬದಲಿಸೋದಕ್ಕೆ ತಂದೆ ಪ್ರಯತ್ನ ಪಟ್ಟರು, ಆದರೆ ಬದಲಾಗದ ಮಗ ಸಿನಿಮಾದ ಹಾದಿ ಹಿಡಿದ್ರು. ಒಟ್ಟಾರೆ ಈ ಸಿನಿಮಾದ ಕಾರಣಕ್ಕೋಸ್ಕರ ತಂದೆ ಮಗನ ನಡುವೆ ಮುನಿಸಾಗಿದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗೊಂದು ತೆರೆ ಬಿದ್ದಿದೆ. ಬಿಸ್ನೆಸ್ ಮಾಡು ಅಂತ ಹೇಳಿ ತಂದೆ, ಇಲ್ಲ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಮಗ. ಈ ವಿಚಾರದಲ್ಲಿ ಒಂದು ಸಣ್ಣ ಮಟ್ಟಗಿನ ಮುನಿಸಾಗಿದೆ ಎನ್ನುವಂತಹದ್ದು ಗಾಂಧಿನಗರದಲ್ಲಿ ಓಡಾಡ್ತಾ ಇರತಕ್ಕಂತಹ ಚರ್ಚೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.